ಸ್ನೇಹಿತರೆ, ಊರಿಂದ ಬಂದಿಂತ ಮೋಹನ ಈಗ ಇಂದಿರಾಳನ್ನ ನೋಡಿದ್ದಾನೆ. ಪುಟ್ಟಯ್ಯ ಕೂಡ ಮಧ್ಯದಲ್ಲಿದ್ದಾನೆ. ಈಗ ಮನೆಯಿಂದ ತೋಟಕ್ಕೆ ಹೋಗುವ ಸಮಯ. ಈಗ ನಡೆಯುವಂತಹ ಸಂಭಾಷಣೆ ಈ ರೀತಿಯಾಗಿದೆ. ಮೋಹನ, ಇಂದಿರಾ, ಪುಟ್ಟಯ್ಯ ಮೂವರು ಜೊತೆಯಾಗಿ ಹೊರಟದು ನೋಡಿ ಲಲಿತಮ್ಮ ಅಲ್ಲಿಯೇ ನಿಂತರು. ಯಾವುದೋ ಆಸೆಯ ಹೊಂಬೆಳಕು ಅವರ ಕಣ್ಣುಗಳಲ್ಲಿ ಮಿನುಗಿ ಮಾಯವಾಯಿತು. ಅವರು ಕಣ್ಣು ಮರೆಯಾಗುವವರೆಗೆ ಆಕೆ ಅಲ್ಲಿಯೇ ನಿಂತಿದ್ದು ನಂತರ ಒಳಗೆ ಹೋದರು. ದಾರಿಯುದ್ದಕ್ಕೂ ಬೆಳೆದಿದ್ದ ಕಾಫಿ ಗಿಡಗಳ ಅನವಶ್ಯಕವಾದ ರೆಂಬೆಗಳನ್ನು ಕತ್ತಿಯಿಂದ ಸವರುತ್ತಾ ಇಂದಿರಾ ಮುಂದೆ ಸಾಗಿದ್ದಳು. ಪುಟ್ಟಯ್ಯನ ಕೈಯಲ್ಲಿ ಕತ್ತಿ ಇದ್ದರೂ ಅವನು ಗಿಡಗಳ ತಂಟೆಗೆ ಹೋಗದೆ ಮೋಹನನನ್ನು ಮಾತನಾಡಿಸುತ್ತಾ ನಡೆದಿದ್ದ. ಸ್ವಭಾವತಃ ಮಾತುಗಾರನಾದ ಹರಟೆ ಪ್ರಿಯನಾದ ಮೋಹನ ಇಂದಿರೆ ಎದುರಿಗೆ ಮೌನವಾಗಿರುತ್ತಿದ್ದ. ಅವನಿಗೆ ಹುಡುಗಿಯರೊಡನೆ ಮಾತನಾಡುವುದು ಹೊಸದೇನಾಗಿರಲಿಲ್ಲ. ಕಾಲೇಜಿನಲ್ಲಿ ತನ್ನ ಸಹಪಾಠಿಗಳನ್ನು ಮಾತನಾಡಿಸಿ ಅಭ್ಯಾಸವಿತ್ತು. ಆದರೂ ಇಂದಿರನನ್ನು ಸಲಿಗೆಯಿಂದ ಮಾತನಾಡಿಸುವುದು ಅವನಿಗೆ ಸಾಧ್ಯವಿರಲಿಲ್ಲ. ಅವಳ ಗಾಂಭೀರ್ಯ, ಕ್ಲುಪ್ತ ಮಾತುಕತೆ, ಯಾವಾಗಲೂ ಒಂಟಿಯಾಗಿರಲು ಬಯಸುವ ಸ್ವಭಾವ ಇವುಗಳನ್ನು ನೋಡಿ ಅವನು ಅವಳೊಡನೆ ಸಲಿಗೆಯಿಂದ ಮಾತನಾಡಲು ಹಿಂಜರಿಯುತ್ತಿದ್ದ. ಆದರೂ ಜೊತೆಯಲ್ಲಿ ಬರುವಾಗ ಒಂದು ಸಲವೂ ಮಾತನಾಡದಿರುವುದು ಚೆನ್ನಾಗಿರುವುದಿಲ್ಲವೆಂದು ತಿಳಿದು ಮೋಹನ ಕೇಳಿದ. ಗಿಡದ ಚಿಗುರನ್ನೆಲ್ಲ ಹೀಗೆ ಕಡಿದು ಬಿಡುತ್ತಿದ್ದೀರಲ್ಲ, ಗಿಡ ಒಣಗಿ ಹೋಗುವುದಿಲ್ಲವೇ? ಇಂದಿರಾ ಅವನ ಕಡೆ ತಿರುಗದೆ ಉದ್ದವಾಗಿ ಬೆಳೆದುಕೊಂಡು ಹೋಗಿದ್ದ ಸಣ್ಣ ರೆಂಬೆಗಳನ್ನು ಕತ್ತಿಯಿಂದ ಸವರುತ್ತಾ, ಕಾಫಿ ಗಿಡ ಉದ್ದವಾಗಿ ಬೆಳೆಯಬಾರದು. ಅಗಲವಾಗಿ ಛತ್ರಿಯಂತೆ ಹರಡಿಕೊಂಡು ಬೆಳೆದ ಗಿಡದಲ್ಲಿ ಬೆಳೆ ಹೆಚ್ಚು. ಹೀಗೆ ಉದ್ದವಾಗಿ ಗಿಡವನ್ನು ಬೆಳೆಯಗೊಟ್ಟರೆ ಚಿಗುರು ರೆಂಬೆಗಳು ಗಿಡದ ಸಾರವನ್ನೆಲ್ಲ ಹೇಳಿಬಿಡುತ್ತವೆ. ಆದುದರಿಂದ ನಾವು ಅದನ್ನು ಕತ್ತರಿಸಿ ಬಿಡುತ್ತೇವೆ, ಗಿಡ ಒಣಗುವುದಿಲ್ಲ ಎಂದಳು. ಪುಟ್ಟಯ್ಯ ನಶ್ಯ ತೀಡುತ್ತಾ, ಕಾಫಿ ಗಿಡಗಳು ನಮ್ಮ ಚೋಮನ ಹಾಗೆ ಅಡ್ಡಡ್ಡವಾಗಿ ಬೆಳೆಯಬೇಕು. ಕಳ್ಳು ಕುಡಿದು ಅವನು ಹೇಗೆ ಹೊಟ್ಟೆ ಬೆಳೆಸಿದಾನೆಂತೀರಿ? ಅವನಂತಹ ಹೊಟ್ಟೆಯನ್ನು ನೀವು ಹುಡುಕಿದರೂ ನೋಡಲಾರಿರಿ. ಈ ಸುತ್ತಮುತ್ತಲಿನಲ್ಲೇ ಅವನ ಹೊಟ್ಟೆಯಂತಹುದು ಮರ ಬೇರೊಂದಿಲ್ಲ. ಅವನನ್ನು ಕರೆದು ನಿಮಗೆ ತೋರಿಸುತ್ತೇನೆ ತಾಳಿ ಎನ್ನುತ್ತಾ ಪುಟ್ಟಯ್ಯ ಚೋಮಾ ಚೋಮಾ ಎಂದು ಕೂಗಿದನು. ಸ್ವಲ್ಪ ದೂರದಲ್ಲಿಯೇ ಗಿಡಗಳ ಗುಂಪಿನ ಹತ್ತಿರ ಕುಳಿತು ಕೆಲಸ ಮಾಡುತ್ತಿದ್ದ ಹಲವರ ಪೈಕಿ ಒಬ್ಬ ಎದ್ದು ನಿಂತು ಏನು ಎಂದ. ಸ್ವಲ್ಪ ಬಾಯಿಲ್ಲಿ. ಚೋಮ ಆನೆಯಂತೆ ಹೆಜ್ಜೆ ಹಾಕುತ್ತಾ ಬಂದ. ಹೆಜ್ಜೆ ಹೆಜ್ಜೆಗೂ ಅವನ ಹೊಟ್ಟೆ ಅದರುತ್ತಿತ್ತು. ಬೊಜ್ಜಿನ ಭಾರಕ್ಕೆ ಅವನ ಬೆನ್ನು ಬಗ್ಗಿ ಹೋಗಿತ್ತು. ಆತುರದಿಂದ ಬರುವಾಗ ಚೋಮ ಕಲ್ಲೊಂದನ್ನು ಎಡವಿದ. ನಿಧಾನವಾಗಿ ಬಾ, ಆತುರವೇನಿಲ್ಲ ಎನ್ನುತ್ತಾ ಪುಟ್ಟಯ್ಯ ಮೋಹನನ ಕಡೆ ತಿರುಗಿ, ಪಾಪ, ಅವನಿಗೆ ನೆಲ ಕಾಣೋದಿಲ್ಲ. ಅವನಿಗೂ ನೆಲಕ್ಕೂ ನಡುವೆ ಹೊಟ್ಟೆ ಪರದೆಯ ಹಾಗೆ ಬಂದು ಬಿಟ್ಟಿದೆ ಎಂದರು. ಚೋಮ ಹತ್ತಿರ ಬರುತ್ತಲೇ ಪುಟ್ಟಯ್ಯ ಮೋಹನನಿಗೆ, ಈಗಲೇ ಕಣ್ಣು ತುಂಬ ನೋಡಿಬಿಡಿ, ಮುಂದೆ ನಿಮಗೆ ಇಂತಹುದನ್ನು ನೋಡಬೇಕೆಂದರೂ ಸಿಗೋದಿಲ್ಲ ಎಂದರು. ಸಂದರ್ಭವನ್ನರಿಯದ ಚೋಮ ಅಲ್ಲಿಯೇ ನಿಂತಿರುವುದನ್ನು ನೋಡಿ ಇಂದಿರಾ ಕನಿಕರದಿಂದ, ಏನಿಲ್ಲ, ನಿನ್ನ ಕೆಲಸ ಮಾಡು ಹೋಗು ಎಂದಳು. ಚೋಮ ಮತ್ತೆ ತನ್ನ ಕೆಲಸಕ್ಕೆ ಹೊರಟು ಹೋದ. ಇಂದಿರಾ ಕೊಂಚ ಬೇಸರದಿಂದ, ಇದೆಂತಹ ತಮಾಷೆ ನಿಮ್ಮದು, ಚೆನ್ನಿಲ್ಲ ಎಂದಳು. ನೋಡು ಅಮ್ಮಯ್ಯ, ನಮ್ಮ ಮೋಹನರಾಯರಿಗೆ ಇಂತಹ ವಸ್ತು ಎಲ್ಲಿ ಸಿಗಬೇಕು ಹೇಳು? ನಮ್ಮೂರಿಗೆ ಬಂದಿರುವಾಗ ನಮ್ಮಲ್ಲಿರುವ ಅಪರೂಪದ ವಸ್ತುಗಳನ್ನು ಅವರಿಗೆ ತೋರಿಸುವುದು ನಮ್ಮ ಕರ್ತವ್ಯ ಅಲ್ಲವೇ? ಇಂದಿರಾ ನಸುನಕ್ಕು, ಹಾಗಾದರೆ ನಾನೂ ಅವರಿಗೆ ಒಂದು ಅಪರೂಪದ ವಸ್ತು ತೋರಿಸಲೇ? ನನ್ನ ದೃಷ್ಟಿಯಲ್ಲಿ ಅದಂತೂ ಬಹಳ ಅದ್ವಿತೀಯವಾದುದು ಎಂದಳು. ಅವಳು ತನ್ನ ಬಿಗುವನ್ನು ಕಳಚಿ ಹಾಕಿರುವುದನ್ನು ನೋಡಿ ಪುಟ್ಟಯ್ಯನಿಗೆ ಅಪಾರ ಆನಂದವಾಯಿತು. ಆತ ಕೆಂಪನೆಯ ಹಲ್ಲುಗಳನ್ನೆಲ್ಲ ಕಾಣುವಂತ ನಕ್ಕು. ತೋರಿಸು ತಾಯಿ ಎಂದರು. ನಿಮಗಿಂತ ಇಲ್ಲಿ ವಿಚಿತ್ರವಾಗಿರುವವರು ಯಾರಿದ್ದಾರೆ? ಎಲ್ಲಕ್ಕೂ ಬಾಯಿಂದ ಅನ್ನ ಊಟ ಮಾಡಿದರೆ ನೀವು ಮೂಗಿನಿಂದ ನಶ್ಯ ಮುಕ್ಕಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೀರಿ. ಇಂದಿರಾ ಸೇಡು ತಿಳಿಸಿಕೊಳ್ಳುವವಳಂತೆ ಹೇಳಿದಳು. ಮೋಹನ ನಗುತ್ತಾ ನಿಂತಿದ್ದ. ಪುಟ್ಟಯ್ಯ ಮತ್ತೊಮ್ಮೆ ಮೂಗಿಗೆ ನಶ್ಯ ತುಂಬಿಕೊಂಡು, ತಾಯಿ, ಇದರ ಸವಿ ನಿನಗೇನು ಗೊತ್ತು? ಒಂದು ಸಲ ನೀನು ಹಾಕಿಕೊಂಡು ನೋಡು, ಆಮೇಲೆ ನಶ್ಯ ಹಾಕಿಕೊಳ್ಳುವುದರಲ್ಲಿ ನೀನು ನನ್ನನ್ನೂ ಮೀರಿಸಿಬಿಡ್ತೀಯ ಎಂದರು.
ನನಗೆ ಬೇಡಿಪ್ಪ, ಅದೆಲ್ಲ ನಿಮಗೇ ಇರಲಿ ಎಂದಳು ಇಂದಿರಾ. ಮೋಹನರಾಯರೇ, ನಿಮಗೆ ಮತ್ತೊಂದು ಅಪೂರ್ವವಾದ ವಸ್ತು ತೋರಿಸಲೇನು? ಹ್ಞೂ, ತೋರಿಸಿ. ಎಲ್ಲವನ್ನೂ ನೋಡಿಕೊಂಡು ಹೋಗುವುದು ವಾಸಿ. ಪುಟ್ಟಯ್ಯ ವಿಶ್ವಾಸದಿಂದ ಇಂದಿರೆಯ ಕಡೆ ನೋಡುತ್ತಾ, ನಮ್ಮ ಬೆಳ್ಳಿ ಮೋಡದ ಮಿನುಗುತ್ತಾರೆ ಎಂದರೆ ಈ ಹುಡುಗಿ ನೋಡಿ ಎಂದರು. ಸಾಕು ನಿಮ್ಮ ಹುಡುಗಾಟ ಎಂದು ಇಂದಿರಾ ಪುಟ್ಟಯ್ಯನನ್ನು ಗದರಿಸಿದರೂ ಅವಳ ಮುಖ ನಸುಗೆಂಪಾಗಿತ್ತು. ಅತಿ ಸಾಮಾನ್ಯ ರೂಪಿನ ಇಂದಿರಾ ಆ ಘಳಿಗೆಯಲ್ಲಿ ಕಡು ಬೆಳಗಿನ ರಾಣಿಯಂತೆ ಮೋಹನನ ಕಣ್ಣಿಗೆ ಕಂಡಳು. ಇಂದಿರಾ ನಾಚಿದುದನ್ನು ನೋಡಿ ಪುಟ್ಟಯ್ಯ ಪ್ರತಿಭನಾದ. ಅವಳ ವರ್ತನೆ ಅವನಿಗೆ ತೀರಾ ಹೊಸದೆನಿಸಿತ್ತು. ಅವಳ ಒದ್ದಾಟವನ್ನು ನೋಡಿ ಪುಟ್ಟಯ್ಯ ಮತ್ತೊಮ್ಮೆ ಮಾತು ಸೇರಿಸಿದ. ಮಿನುಗುತ್ತಾರೆ ಅವಳಾದರೆ ಮೋಡ ನಾನು. ಒಂದು ಗಳಿಗೆಯ ಹಿಂದೆ ಅವರನ್ನು ಆವರಿಸಿದ್ದ ಗಾಂಭೀರ್ಯದ ಮುಸುಕು ಪುಟ್ಟಯ್ಯನ ಮಾತಿನಿಂದಾಗಿ ಹರಿದು ನಗುವಿಗೆಡೆ ಮಾಡಿಕೊಟ್ಟಿತು. ಅಲ್ಲಿಂದ ಅವರು ನೀರಿನ ಟ್ಯಾಂಕಿನ ಬಳಿ ನಡೆದರು. ಅಲ್ಲಿ ಒತ್ತಾಗಿ ಬೆಳೆದಿದ್ದ ಹೊಂಬೆ, ಹಾಲವಾಣ, ಬಸರಿ ಮರಗಳ ಯಾವ ರೆಂಬೆಗಳನ್ನು ಕಡಿಯಬೇಕೆಂದು ಪುಟ್ಟಯ್ಯನಿಗೂ ಇಂದಿರೆಗೂ ಚರ್ಚೆಯಾಯಿತು. ಹೀಗೆ ಗಿಡಗಳ ಮೇಲೆ ನೆರಳು ಕವಿದುಕೊಂಡರೆ ಗಿಡ ಹೆಂಗೆ ಬೆಳೆದಾತು? ಅದಕ್ಕೆ ಗಿಡಗಳನ್ನೆಲ್ಲ ಕರಕಲಾಗಿ ಹೋಗಿವೆ ಎನ್ನುತ್ತಾ ಪುಟ್ಟಯ್ಯ ಆಳುಗಳಿಗೆ ನೆರಳು ಕೊಡುತ್ತಿದ್ದ ಮರಗಳ ಕೆಲವು ರೆಂಬೆಗಳನ್ನು ಕಡಿಯಲು ಹೇಳಿದರು. ಆಳುಗಳು ಮರಗಳನ್ನು ಹತ್ತಿ ಕಡಿಯಲು ಮೊದಲು ಮಾಡುತ್ತಲೇ ಪುಟ್ಟಯ್ಯ ಇಂದಿರಾನಿಗೆ, ನಾವು ಹೋಗೋಣ ಅಮ್ಮಯ್ಯ, ನಾಳೆ ಬೆಳಿಗ್ಗೆ ಬಂದು ಸರಿಯಾಗಿ ಕಡಿದಿದ್ದಾರೋ ಇಲ್ಲವೋ ಅಂತ ನೋಡಿದ್ರಾಯ್ತು. ಇಲ್ಲೇ ನಿಂತರೆ ರಾಯರಿಗೂ ಬೇಸರವಾದೀತು ಎಂದ. ನನಗೇನು ಬೇಜಾರಿಲ್ಲ ಎಂದ ಮೋಹನ ಆತುರದಿಂದ. ಬೇಜಾರಾದರೆ ತಾನೇ ನೀವು ಬಾಯಿ ಬಿಟ್ಟು ಹೇಳೋದು ಸಾಧ್ಯವೇ? ಬನ್ನಿ, ನಾವು ಹೋಗೋಣ ಎನ್ನುತ್ತಾ ಪುಟ್ಟಯ್ಯ ಮುಂದುವರಿದ. ನಾನಿರ್ಲೇ ಇರ್ತೀನಿ, ನೀವು ಹೋಗಿ ಎಂದಳು ಇಂದಿರಾ. ಹೋದರೆ ಹೇಗೋ, ನಿಂತರೆ ಹೇಗೋ ಎಂದು ಮೋಹನನ ಮನಸ್ಸು ಹೊಯ್ದಾಡಿತು. ಕಾಫಿ ಗಿಡಗಳ ಮೇಲೆ ಸಣ್ಣ ಕೊಂಬೆಯೊಂದು ಬಿದ್ದುದನ್ನು ನೋಡಿ ಇಂದಿರಾ ಕತ್ತೆತ್ತಿ ಗದರಿದಳು. ಸ್ವಲ್ಪ ಹುಷಾರಾಗಿ ಕಡಿಯೋ, ಸಿಕ್ಕಿದ ಕಡೆ ಕೊಂಬೆ ಬೀಳಿಸಬೇಡ. ಅವಳು ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳಂತೆ ತೋರಿತು. ಹುಡುಗಿಯೊಡನೆ ಒಬ್ಬನೇ ನಿಲ್ಲುವುದಕ್ಕಿಂತ ಪುಟ್ಟಯ್ಯನೊಡನೆ ತಾನು ಹೋಗುವುದೇ ಸರಿ ಎಂದು ಮೋಹನನಿಗೆ ತೋರಿತು. ಅವನು ಪುಟ್ಟಯ್ಯನನ್ನು ಹಿಂಬಾಲಿಸಿದ. ಮೋಹನ ಮರೆಯಾದ. ಕೂಡಲೇ ಇಂದಿರಾ ಕಣ್ಣು ಹೊರಳಿಸಿ ಸುತ್ತಲೂ ನೋಡಿದಳು. ಮಾರನೆಯ ದಿನ ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯದಲ್ಲಿ ಮಿನುಗುತಾರೆಯ ಮುಂದೆ ಕಾರಿನ ಸದ್ದಾಗುತ್ತಲೇ ಪುಟ್ಟಯ್ಯ ಸಂಭ್ರಮದಿಂದ ರಾಯರು ಬಂದರು ಎನ್ನುತ್ತಾ ಮುಂಬಾಗಿಲಿಗೆ ಓಡಿ ಹೋದ. ಲಲಿತಮ್ಮ ಆತುರದಿಂದ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಹೊರಗೆ ಬಂದರು. ಹಳೆಯ ಮಾಸಪತ್ರಿಕೆಯೊಂದನ್ನು ಓದುತ್ತಿದ್ದ ಮೋಹನ ಪತ್ರಿಕೆ ಕೆಳಗಿಟ್ಟು ಎದ್ದು ನಿಂತ. ಎಲ್ಲರಂತೆ ಹೊರಗೆ ಹೋಗಿ ಅವರನ್ನು ಸ್ವಾಗತಿಸುವಷ್ಟು ಪರಿಚಯ ಅವನಿಗಿರಲಿಲ್ಲ. ತಾನೊಬ್ಬ ಒಳಗೆ ಉಳಿದರೆ ಹೇಗೆ ಎಂದು ಯೋಚಿಸುತ್ತಾ ಮೋಹನ ನಿಂತಲ್ಲಿಯೇ ನಿಂತಿದ್ದ. ಬೆಳ್ಳಿ ಮೋಡದ ದಣಿ ಕಾಣುವುದಕ್ಕಿಂತ ಮುಂಚೆಯೇ ಅವರ ಗಡುಸಾದ ಧ್ವನಿ ಮೋಹನನಿಗೆ ತೇಲಿ ಬಂತು. ಇಂದಿರಾ ಎಲ್ಲಿ? ಮನೆಗೆ ಬಂದ ಕೂಡಲೇ ತಂದೆ ಕೇಳಿದ ಮೊದಲ ಪ್ರಶ್ನೆಯದು. ಪುಟ್ಟಯ್ಯ ಉತ್ತರ ಕೊಟ್ಟರು. ತೋಟಕ್ಕೆ ಹೋಗಿದ್ದಾಳೆ. ಇಂದಿರಾ ಹುಷಾರಾಗಿದ್ದಾಳೆ ತಾನೆ? ಮಗಳನ್ನಗಲಿ ಹಲವಾರು ವರ್ಷವಾಗಿರುವಂತೆ ತಂದೆ ಮಗಳ ಯೋಗಕ್ಷೇಮ ವಿಚಾರಿಸಿದರು. ನಿಮ್ಮ ಸ್ನೇಹಿತರು ಆ ಹುಡುಗ ಬಂದಿದ್ದಾನೇನು? ಎಲ್ಲಿ ಎನ್ನುತ್ತಾ ರಾಯರು ಗಡಿಬಿಡಿಯಿಂದ ಒಳಗೆ ಬಂದರು. ಅವರನ್ನು ಹಿಂಬಾಲಿಸಿ ಪುಟ್ಟಯ್ಯ, ಲಲಿತಮ್ಮ ಒಳಗೆ ಬಂದರು. ಮೋಹನ 2 ಹೆಜ್ಜೆ ಮುಂದೆ ಬಂದು ಕೈ ನೀಡಿದ. ಅವನ ನೀಡಿದ ಕೈಯನ್ನು ತಮ್ಮ ದೊಡ್ಡ ಹಿಡಿಯಲ್ಲಿ ಬಿಗಿಯಾಗಿ ಹಿಡಿದು ಸದಾಶಿವರಾಯರು, ಕ್ಷಮಿಸಿ ಮೋಹನ್ ರಾವ್, ಬಂದಾಗ ನಾನಿರೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನಮಗೆ ಯಾವುದೂ ತೊಂದರೆಯಾಗಲಿಲ್ಲವಷ್ಟೇ ಎಂದರು. ಅವರು ಬಂದಾಗ ನಾನೂ ಇರಲಿಲ್ಲ, ಲಲಿತಮ್ಮ ಹೇಳಿದರು. ರಾಯರು ಸರಕ್ಕನೆ ಹೆಂಡತಿಯ ಕಡೆ ತಿರುಗಿ, ಯಾಕೆ, ಕಾರಣ ಏನು ಎಂದರು. ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ. ಇಂದಿರಾ ಇದ್ದಳು. ಇಂದಿರೆಯ ಹೆಸರು ಕೇಳಿದ ಕೂಡಲೇ ಆತನ ಮುಖ 10 ವರ್ಷ ಕಡಿಮೆ ವಯಸ್ಸಿನದಾಯಿತು. ಪುಟ್ಟಯ್ಯ, ಇಂದಿರಾಗೆ ನಾನು ಬಂದಿದ್ದೀನಿ ಅಂತ ಹೇಳಿ ಕಳಿಸಿ. ನೀವು ಬಂದದ್ದು ಬಹಳ ಸಂತೋಷ ಮೋಹನ್ ರಾವ್. ಏನು ಮಾಡಲಿ, ನಾನು ಹೋಗಲೇಬೇಕಾಗಿ ಬಂತು. ಪರವಾಗಿಲ್ಲ, ನನಗೆ ಯಾವುದಕ್ಕೂ ತೊಂದರೆಯಾಗಲಿಲ್ಲ. ಲೋ ಬೋರಾ, ನನ್ನ ಸೂಟ್ ಕೇಸ್ ಒಳಗಿಡು. ನಂಜಿ, ಸ್ನಾನಕ್ಕೆ ನೀರು ತೋಡಲಿ ಅಂತ ಹೇಳು.
ಸದಾಶಿವರಾಯರು ಮಾತನಾಡುತ್ತಾ ಅತ್ತೆಂದಿತ್ತ ಓಡಾಡುತ್ತಾ ಟೈಗಂಟನ್ನು ಬಿಚ್ಚಿದರು. ಅವರ ತಲೆಯ ಮುಂಭಾಗ ಪಟ್ಟುಗಟ್ಟಿತ್ತು. ತಲೆಯ ಹಿಂಭಾಗದಲ್ಲಿದ್ದ ಕೂದಲು ಸ್ವಲ್ಪ ಬಿಳಿದಾಗತೊಡಗಿತ್ತು. ಸುಮಾರು 52 ವರ್ಷ ವಯಸ್ಸಿನ ರಾಯರು ತಮ್ಮ ನಿಲುವು ಚಟುವಟಿಕೆಗಳಿಂದಾಗಿ ಇನ್ನೂ ಎಳೆಯ ವಯಸ್ಸಿನವರಂತೆ ಕಾಣುತ್ತಿದ್ದರು. ಸ್ವಲ್ಪ ಕಿರಿದಾಗಿ ಕೆಂಪಾಗಿದ್ದ ಕಣ್ಣುಗಳಲ್ಲಿ ವ್ಯವಹಾರ ಕುಶಲತೆ, ಜಾಣ್ಮೆ, ದರ್ಪ ಅಡಕವಾಗಿದ್ದವು. ತಮ್ಮಯ್ಯನವರು ಬರಲಿಲ್ಲವೇ? ಏನೋ ಬರೋಕಾಗಲಿಲ್ಲ. ನೀನು ಹೋಗು, ನಾನು ಕಾಗದ ಕೊಡುತ್ತೇನೆ ಎಂದರು. ಕಾಗದ ಕೊಟ್ಟಿದ್ದಾರೆ. ಇರಲಿ, ಸ್ನಾನ ಆದ ಮೇಲೆ ನೋಡುತ್ತೇನೆ. ನಂಜಿ ಬಂದು ನೀರು ತೋಡಿದೆ ಎಂದಳು. ರಾಯರು ಗಡಿಬಿಡಿಯಿಂದ ಎದ್ದು ಈಗ ಬಂದು ಬಿಟ್ಟೆ ಎನ್ನುತ್ತಾ ಒಳಬಾಗಿಲಿನ ಪರದೆ ಸರಿಸಿ ಮಾಯವಾದರು. ಅವರು ಸ್ನಾನ ಮಾಡಿ ಹೊರಗೆ ಬರುವಷ್ಟರಲ್ಲಿ ಮೋಹನ ತನ್ನ ಸೂಟ್ ಕೇಸಿನಿಂದ ತಮ್ಮಯ್ಯನವರು ಬರೆದು ಕೊಟ್ಟಿದ್ದ ಕಾಗದವನ್ನು ಹೊರಗೆ ತೆಗೆದುಕೊಂಡ. ಸದಾಶಿವರಾಯರು ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಿ ಸಿಗಾರನ್ನು ಬಾಯಲ್ಲಿ ಕಚ್ಚಿಕೊಂಡೇ ಹೊರಗೆ ಬಂದರು. ಕಾಗದ ತಕ್ಕೊಳ್ಳಿ. ಪುಟ್ಟಯ್ಯ, ನನ್ನ ಕನ್ನಡಕ ತಂದುಕೊಡಿ. ಆತ ತಂದುಕೊಟ್ಟ ಕನ್ನಡಕ ಹಾಕಿಕೊಂಡು ರಾಯರು ಕವರನ್ನು ಒಡೆದು ಕಾಗದವನ್ನು ಓದಿ ಮುಗಿಸಿ, ಓಕೆ ಸ್ನೇಹಿತರೆ, ಇಲ್ಲಿಗೆ ಕಾಗದವನ್ನು ಓದಿ ಮುಗಿಸಿದ ಸದಾಶಿವರಾಯರು ಮೋಹನನಿಗೆ ಏನು ಹೇಳ್ತಾರೆ, ಮೋಹನ ಅದಕ್ಕೆ ಪ್ರತಿಕ್ರಿಯೆ ಏನು ಕೊಡ್ತಾನೆ, ಮುಂದೆ ಕತೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಈ ಓದು ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ವಿಶ್ರಮಿಸಿ. ಬಾಯ್.